ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಈ ಉತ್ತರ ಭಾರತದ ಟ್ರೈನಲ್ಲಿ ಬಟ್ಟೆ ಬಿಚ್ಚಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಈ ಮಂಗಳಮುಖಿಯರು ಅಂತ ಬಂದಾಗ ಒಂದಷ್ಟು ಜನ ಒಳ್ಳೆಯವರು, ಒಂದಷ್ಟು ಜನ ಅನಾವಶ್ಯಕವಾಗಿ ಅಸಭ್ಯವಾಗಿ ವರ್ತಿಸುವಂಥದ್ದು, ಇದೆಲ್ಲದೂ ಕೂಡ ನಾವು ನೋಡ್ತಾನೆ ಇದ್ದೀವಿ. ಸೊ ಈ ಉತ್ತರ ಭಾರತದ ಟ್ರೈನು ಅಂತ ಬಂದಾಗ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇಂಥವ್ರದ್ದು, ಮಂಗಳಮುಖಿಯವರು. ಸೊ ದುಡ್ಡನ್ನ ಕೇಳ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂತಂದರೆ ಕೆಲವರು ಅಸಭ್ಯವಾಗಿ ಬೈತಾರೆ, ಅಸಭ್ಯವಾಗಿ ನಡ್ಕೊಳ್ತಾರೆ. ಇದು ಸರ್ವೇ ಸಾಮಾನ್ಯ. ಅಕಸ್ಮಾತ್ ಏನಾದರೂ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡೋಗುವಂಥದ್ದು, ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಬಟ್ ಈ ಉತ್ತರ ಭಾರತದ ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಒಂದು ಮಂಗಳಮುಖಿ ಬಂದಾಗ ದುಡ್ಡನ್ನ ಕೇಳ್ತಾಳೆ. ಒಂದಷ್ಟು ಜನ ದುಡ್ಡು ಕೊಡ್ತಾರೆ, ಇನ್ನೊಂದಷ್ಟು ಜನ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಆಗ ಅಸಭ್ಯವಾದಂತಹ ವರ್ತನೆ, ಮೇಲ್ಗಡೆ ಬಟ್ಟೆ ತೆಗೆದಿರುವಂಥದ್ದು, ಕೆಳಗಡೆ ಬಟ್ಟೆ ತೆಗೆದಿರುವಂಥದ್ದು, ಈ ರೀತಿಯಾದಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಮಕ್ಳು ಕೂಡ ಇಂಥದ್ದನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ದಾರೆ. ಈ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಆ ಜಾಗಕ್ಕೆ ಕತ್ಲೆ ಆದಮೇಲೆ ಹೋಗೋಕ್ಕಾಗಲ್ಲ, ಅಲ್ಲಿ ತುಂಬ ಕಷ್ಟ. ಈ ಮಂತ್ರಿ ಮಾಲ್ ಎದುರುಗಡೆ ಓಡಾಡೋದಕ್ಕೆ ಬಿಡಲ್ಲ, ಕೈ ಹಿಡಿದು ಅಥವಾ ನಮ್ಮನ್ನು ಮುಟ್ಟಿ ಮಾತಾಡಿಸುವಂಥದ್ದಾಗಿರ್ಬೋದು, ದುಡ್ಡು ಕೊಡಿ ಅಂತ ಹಿಂಸೆ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡ್ತಾರೆ. ಅದೇನಾದರೂ ಚಿಲ್ಲರೆ 5 ರೂಪಾಯಿ 10 ರೂಪಾಯಿ ಈ ರೀತಿಯ ಚಿಲ್ಲರೆ ಕಾಸು ಕೊಟ್ಟರೆ ಇದರಲ್ಲಿ ಏನು ಬರುತ್ತೆ, ಜಾಸ್ತಿ ಕೊಡುವಂಥ ಕೇಳುವಂಥದ್ದಾಗಿರ್ಬೋದು, ಸೀರೆನ ತೆಗೆದು ಮುಖದ ಮೇಲೆ ಹಾಕುವಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಸಿಕ್ಕಾಪಟ್ಟೆ ಅಸಭ್ಯ ವಿಚಾರಗಳು ನಡೀತಾನೆ ಇರುತ್ತೆ. ಈ ರೀತಿಯಾದಂತಹ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದಷ್ಟು ಜನರ ಪ್ರಶ್ನೆ. ಇದೇ ಥರ ರೀಸೆಂಟಾಗಿ ಒಂದು ಮದುವೆ ಮನೆ ಒಳಗಡೆ ಮಂಗಳಮುಖಿಯವರು ಆಶೀರ್ವಾದ ಮಾಡೋಕ್ಕೆ ಹೋಗಿದ್ವಿ ನಾವು. ಆದರೆ ಆ ಒಂದು ಮದುವೆಯ ಸಮಾರಂಭ ನಡೀತಿತ್ತಲ್ಲ, ಆ ಒಂದು ಫ್ಯಾಮಿಲಿಯವರು ನಮ್ಮ ಮೇಲೆ ಕೈಯನ್ನು ಮಾಡಿದ್ರು ಅಂತ ರೀಸೆಂಟಾಗಿ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ತಾವೆಲ್ಲರೂ ಅದನ್ನು ನೋಡಿರ್ತೀರಾ ಅಂತ ಅಂದ್ಕೊಳ್ತೀರಾ. ಬಟ್ ಅದು ಎರಡೂ ಕಡೆಗಳಲ್ಲಿ ಮಾತಿನ ಚಕಮಕಿ ನಡೆದಿದೆ. ಸೊ ಹಾಗಾಗಿ ಹೊಡೆದು ಕಳಿಸಿದ್ದಾರೆ. ಇವರು 10,000 ಕೊಡಿ, 5,000 ಕೊಡಿ ಅಂತ ಡಿಮ್ಯಾಂಡನ್ನು ಇಟ್ಟರೆ, ಈ ಮದುವೆ ಮಾಡೋದೇ ಕಷ್ಟದಲ್ಲಿ ಒಂದಷ್ಟು ಕಡೆಗಳಲ್ಲಿ ಸಾಲ ಸೋಲ ಮಾಡಿ ತನ್ನ ಮಗಳು ಮದುವೆ ಮಾಡಬೇಕು ಅಥವಾ ತನ್ನ ಮಗನ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು, ಸುಸೂತ್ರವಾಗಿ ಮದುವೆ ನಡಿಬೇಕು ಅಂತ ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ. ಇದು ಸರ್ವೇ ಸಾಮಾನ್ಯ, ಎಲ್ಲ ತಂದೆ ತಾಯಿಗಳಿಗೂ ಅದೇ ರೀತಿಯಾದಂತಹ ಆಸೆ ಇರುತ್ತೆ. ಆದರೆ ಇವ್ರು ಹೋಗಿ 5,000 ಕೊಡಿ, 10,000 ಕೊಡಿ, ಇಷ್ಟು ಕೊಟ್ಟರೆ ನಾವು ಆಶೀರ್ವಾದ ಮಾಡ್ತೀವಿ, ಇಲ್ಲ ಅಂತಂದರೆ ನಾವು ನಡೆಯೋಕ್ಕೆ ಬಿಡಲ್ಲ, ಮದುವೆ ಹಿಂಗೆ ಆಗಕ್ಕೆ ಬಿಡಲ್ಲ ಅಂತೇಳಿ ಕೂಗಾಡಿದಾಗ ಸೊ ಕೈ ಮಿಲಾಯಿಸಿದ್ದಾರೆ. ಸೊ ಆಗ ಈ ಕಡೆಯಿಂದ ಸ್ಟೇಟ್ಮೆಂಟ್ ಕೂಡ ಬಂತು, ನಮ್ಮವ್ರು ಹೋಗಿದ್ದಾರೆ, ಆಶೀರ್ವಾದ ಮಾಡ್ತೀವಿ ಇದು ಕೊಡಿ ಅಂತ ಕೇಳಿದ್ದಾರೆ. ಸೊ ಅವ್ರು ಕೊಡ್ದಲೇ ಒಂಥರ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾರೆ, ಅಸಭ್ಯ ಪದಗಳನ್ನ ಬಳಸಿದ್ದಾರೆ, ಹಾಗಾಗಿ ಜಗಳಗಳು ನಡೆದಿದೆ ಅಂತ ಒಂದು ಕಡೆ. ಬಟ್ ಒಂದಷ್ಟು ಜನರು ಆಗ ಕೇಳಿದಂಥದ್ದು, ನಿಮ್ಮನ್ನು ಯಾರು ಮದುವೆ ಕರೆದಿದ್ರು, ಸೊ ನಿಮ್ಮನ್ನೇನು ಮದುವೆಗೆ ಬನ್ನಿ ಅಂತ ಹೇಳಿದ್ರಾ ಅಂತ ಒಂದಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಾನೆ ಇತ್ತು. ಇವರಿಂದ ಒಂದು ಕಡೆ ನೆಮ್ಮದಿಯಾಗಿ ಹೋಗೋಕ್ಕಾಗಲ್ಲ, ನೆಮ್ಮದಿಯಾಗಿ ಬರೋಕ್ಕಾಗಲ್ಲ. ರೋಡಲ್ಲಾಗಿರ್ಬಹುದು, ಟ್ರೈನಲ್ಲಾಗಿರ್ಬಹುದು, ಬಸ್ಗಳಲ್ಲಾಗಿರ್ಬಹುದು, ಕೆಲವೊಂದಿಷ್ಟು ವಾಶ್ರೂಮ್ ಹತ್ರ ಆಗಿರಬಹುದು, ಈ ರೀತಿಯಾದಂತಹ ಎಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹಿಂಸೆಯನ್ನು ಕೊಡ್ತಾರೆ ಅಂತ ಒಂದಷ್ಟು ಜನರ ಮಾತು. ಸೊ ಎಲ್ಲರಿಗೂ ಗೊತ್ತು, ದುಡಿಯೋದೇ ಸ್ವಲ್ಪ ಅಲ್ಪ ಸ್ವಲ್ಪ. ಈ ಟ್ರೈನಲ್ಲಿ ಪಾಪ ಪ್ಯಾಸೆಂಜರ್ ಬೋಗಿಯಲ್ಲಿ ಹೋಗೋರೆಲ್ಲ ಆಲ್ಮೋಸ್ಟ್ ಪಾಪ ಕಡು ಬಡತನದಲ್ಲೇ ಇರ್ತಾರೆ. ದುಡ್ಡಲ್ಲಿ ಮನೆಗೆ ಏನಾದರೂ ತೊಗೊಂಡೋಗ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ಮಿಡಲಲ್ಲಿ ಈ ರೀತಿ ಆದಾಗ ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನಿಸುತ್ತೆ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ನೀವು ನೋಡ್ತಾ ಇರಬಹುದು, ಅವ್ರಿಗೆ ಯಾವುದೇ ರೀತಿಯಾದಂತಹ ಹಿಂಸೆ ಆಗಲ್ಲ. ಅದೇ ರೀತಿ ಎಷ್ಟೋ ಜನ ಮಂಗಳಮುಖಿಯವರು ಓದಿ ಎಷ್ಟೋ ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ, ಬ್ಯೂಟಿಷಿಯನ್ಸ್ ಆಗಿದ್ದಾರೆ, ಟೈಲರಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದಷ್ಟು ಕಡೆಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ, ಒಂದಷ್ಟು ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಾರೆ. ಈ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಬಹುದು, ಈ ನಕ್ಷತ್ರ ಅನ್ನುವಂತಹ ಟ್ರಾನ್ಸ್ಜೆಂಡರು ಅವ್ರಿಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. 70,000 ಏನೋ ಪರ್ ಮಂತ್ ಸ್ಯಾಲ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಒಂದಷ್ಟು ಸ್ಯಾಲ್ರಿ ನಂಗೆ ಚೆನ್ನಾಗಿ ಸಿಗ್ತಾ ಇದೆ, ನಮ್ಮ ತಂದೆ ತಾಯಿ ನನ್ನ ಬಿಟ್ಟು ಹೋದರು, ಬಟ್ ನಾನು ಹಠ ಬಿಡದಲ್ಲೇ ಚೆನ್ನಾಗಿ ಓದಿದೆ, ನಾನು ಒಳ್ಳೆ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾಕೆ ಆ ರೀತಿಯಾಗಿ ಮಾಡಬಾರ್ದು, ಯಾಕೆ ಆ ರೀತಿಯಾಗಿ ಓದಬಾರ್ದು, ಕೈ ಕಾಲು ನೆಟ್ಟಗಿದ್ರು ಕೂಡ ಯಾಕೆ ಭಿಕ್ಷೆಯನ್ನು ಬೇಡಬೇಕು, ಇನ್ನೊಬ್ಬರು ಕೊಟ್ಟಿದ್ದನ್ನು ಯಾಕೆ ತಿನ್ನಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬಹುದಲ್ವಾ ಅಂತ ಒಂದಷ್ಟು ಜನರ ಪ್ರಶ್ನೆ.
ಅದೇ ರೀತಿ ಚೆನ್ನಾಗಿ ಓದಿ ಗೌರ್ಮೆಂಟ್ ಜಾಬಲ್ಲಿರೋರು ಕೂಡ ಇದ್ದಾರೆ. ಒಂದಷ್ಟು ಜನ ಈ ರೀತಿಯಾಗಿ ಕೆಳಮಟ್ಟಕ್ಕೂ ಕೂಡ ಇಳಿತಾರೆ. ದುಡ್ಡು ಕೊಟ್ಟರೆ ಆಶೀರ್ವಾದ ಹೆಂಗೆ ಮಾಡ್ತಿರೋ, ದುಡ್ಡು ಕೊಟ್ಟಿಲ್ಲ ಅಂತಂದಾಗ ಸುಮ್ಮನೆ ಹೋಗೋದು ಅದು ಕರ್ತವ್ಯ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಮಾತಾಗಿದೆ. ಎಲ್ಲಿ ನೋಡಿದ್ರು ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಈ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಅಷ್ಟು ಕೆಟ್ಟದಾಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾರೆ. ಅಲ್ಲಿ ಹಿರಿಯರಾಗಿರಬಹುದು, ಮಕ್ಕಳಾಗಿರಬಹುದು, ಎಲ್ಲರೂ ಕೂಡ ಇರ್ತಾರೆ. ಅಂಥ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ರೀತಿಯಾಗಿ ಬಟ್ಟೆ ತೆಗೆಯೋದ್ರಿಂದ ಎಲ್ಲರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಮಕ್ಕಳಿಗಾಗಿರ್ಬಹುದು, ಹಿರಿಯರಾಗಿರ್ಬಹುದು, ಪ್ರತಿಯೊಬ್ಬರಿಗೂ ಕೂಡ ಹಿಂಸೆ ಫೀಲ್ ಆಗುತ್ತೆ, ಮುಜುಗರಕ್ಕೆ ಒಳಗಾಗ್ತಾರೆ ಅಂತ ಒಂದಷ್ಟು ಜನರ ಮಾತು. ಸೊ ಈ ಒಂದು ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.